ಈಗ ನಾ ಹೇಳೋದು ಮುಂದಿನ ಏನಂದ್ರ 2 2 ಮೂರ್ಲೆ 4 2 9 20 ಮುಂದಿನ ನೀವ ಬರ್ಕೋದು. ಏನದ ಮುಂದಿನ ಬರ್ಕೊಳ್ಳೋದ? ಕಟ್ ನನ್ನ ಮಕ್ಕಳ್ರೆ 2 ಮೈಗೆ ಅಟ್ಟು ತಿಳಿಯಾಗಿಲ್ಲನ. ಓ ಹಿಂಗ ನನಗೂ ಅರ್ಥ ಆತ. ಮತ್ತ ಅದಕ್ಕಿಂತ ಮುಂದಿನ ಏನು ಬರ್ಕೊಳ್ಳೋದು? ಇನ್ನ ರಾಮಾಯಣ ಮಹಾಭಾರತ ವಿಷಯಕ್ಕೆ ಬರೋದೇನ್ರಿಪ್ಪ ಅಂತಂದ್ರ ಆಕಿದ್ದಳ ಶ್ರೀರಾಮಚಂದ್ರ ದ್ರೌಪದಿ 2 ಮಕ್ಕಳನ್ನ ಆಪಿಲ್ ಟೈಮಲ್ಲಿ ಹಡ್ದಿದ್ದಳು. ಚಲೋ ಆತು. ರಾಮಾಯಣ ಮಹಾಭಾರತ ತುನುಕ ಅದೇನ ಅಂತಾರಲ್ರಿ, ಇಂಥ ಸಾಲಿ ಮಾಸ್ತರದ್ರ ಮುಗ್ದ ಹೋತು. ರಾಮನ ಐತಿ ದ್ರೌಪದಿಯೋ ಅರ್ಜುನನ ಐತಿ ದ್ರೌಪದಿಯೋ ಇಂಥವ್ ಕಾಪಿ ಮೇಲೆ ಪಾಸ್ ಆಗಿರ್ತಾವು. ಈ ನಮ್ಮನೆ ಬಂದ ಹಾಡ ನಿಂತ್ಕೊಂಡು ಹಾಡಾಡ್ಕೊಂತಾವು. ವಸೂಲಿ ಮಾಡ್ಕೊಂತ ಅಡ್ಡಾಡ್ತಾವು. ಓ ಯಪ್ಪ ಪೆದ್ದ ಮಾಸ್ತರ, ಅದು ಚಂದಾಗ ರಾಮನ ಐತಿ ಸೀತಾ ಅನ್ನು, ಅರ್ಜುನನ ಐತಿ ದ್ರೌಪದಿ ಅನ್ನು. ಅಲ್ಲ ಬಂಗಾರಿ, ರಸ್ತಾದಾಗ ಹಡ್ದಿದ್ದಲ್ಲಿ ಆ ಹುಡುಗರ್ನೊಬ್ಬ ಋಷಿ ಹೋದ್ ಹತ್ತು ಹುಡುಗರನ್ನ ಜೋಪಾನ ಮಾಡಿ ಮುಂದ ಅವ್ರ ಅಪ್ಪನ ಹುಡುಗರ ಕೈನ ತೆಗಿಸ್ಬಿಟ್ಟಾನ. ಇದಕ್ಕೊಂದು ಮೂಗಿನ ಶಂಬಿ ಮೇಲೆ ಮುಗಿದ್ರೆ ಗೊತ್ತಾಗತ್ರಿ. ಎಲ್ಲಿ ಚಾಪಿ ಸೋಮರ ಚಾಪಿ ಮೇಲೆ ಎಲ್ಲಿ ಮಲಗಿದ್ದಿ? ಹಂಗ ಇಲ್ಲಿ ನೆಲ್ದಾಗ ಬಿದ್ದು ಉಳ್ಳಾಡಕತ್ತಿದ್ದಿ. ಅಲ್ಲೋ ಮಾಸ್ತರ, ನಿನಗ ಮಾಸ್ತರ ನೌಕರಿ ಕೊಟ್ಟವ್ ಯಾ ನನ್ನ ಮಗ ಅಂತಿ ನಾನು. ಅಲ್ಲೋ ಹಿಂಗ ಮನೆ ಒಂದು ಹಾದಿ ಮೇಲೆ ಊರ್ ಬಿದ್ದು ಉಳ್ಳಾಡಕತ್ತಿ. ಯಾ ನಡ್ಕರ ಪಾತ್ರ ಮಾಡಿದೇನ ನೀ ನಮ್ಮನಿ ಬಡ್ಬಿಡ್ಸಾಕ? ಅಲ್ಲ ಬಂಗಾರಿ, ನಾ ಎದ್ರ ಕಮ್ಮಿ ಅದನ್ನ ನನಗ ಹಂಗ ಮಾತಾಡ್ತಿ. ಈ ಮಾಸ್ತರ್ ಅಂದ್ರೆ ಏನ್ ಕಣ್ಣಾಗ ಕಾಣುದಿಲ್ಲ ನಿನಗ ನಿಮ್ಮ ಅಪ್ಪಗ? ಎಲ್ಲ ಲೈಟಿನ ಕಂಬನಿ ನಿಂತಂಗ ಕಾಣಕತ್ತಿ. ಎಲ್ಲಾನು ಕೇಳ್ತ ಎಲ್ಲಿ ಬೇಕಾದ ಅಲ್ಲೇ
ಮಾಸ್ತರ್ ಏನೋ ಗದ್ದಾಡ್ಕೊಂಡು ನಿಂತಂಗ ಕಾಣ್ತಾನ. ಲೇ ಯಪ್ಪ ಮಾಸ್ತರ, ನಿನ್ ಕೊಟ್ಟ ರಾಜ್ ಬಿಡ್ತೈತೆ ನಿನ್ನ ಬುದ್ಧಿಗೆ ಅಲ್ಲಿ ತಮ್ಮ ನಿದ್ದಿಗೆ. ಯಾಕಂದ್ರ ಯಾವ ಹೊತ್ನ್ಯಾಗ ಎಂತ ನಿದ್ದೆ ಒಳಗೆ ಎಂತ ವಿಷಯ ಕಲಿಸ್ಕೊಡ್ತೀವ ಹುಚ್ಚು ಸಾಹೇಬ್ರಿಗೆ ತಿಳಿದಿಲ್ಲ ಲೇ ಮಗನ. ಕರೆಕ್ಟ್ ಮಾತಾಡಿ ನೋಡು ಬಸಟ್ಟಿ. ಯಾಕಂದ್ರ ಈ ನಾನು ನಿದ್ದೆ ಒಳಗಿನ ವಿಷಯ ಯಾವತ್ತಿನ ಏನ್ ಹೇಳ್ಕೊಡ್ಬೇಕೆ ಒಳಗ ನನಗೆ ಹತ್ತುವಲ್ಲ. ನಾ ಸಾಲಿ ಒಳಗೆ ಡ್ಯೂಟಿ ಮಾಡಾಕತ್ತಿಂದ 1ನೇತೆ ಇದ್ದಿದ್ದು 3ನೇತೆ ಮಾಡೀನಿ. ಮತ್ ನನ್ನ ಕೈಯಾಗ ತಟ್ಟು ಹುಡುಗರು ಮಾಸ್ತರ್ ಮಾಡೀನಿ. ಮತ್ ನನ್ನ ಕೈಯಾಗ MA ಮುಗ್ಸ BA ಮುಗ್ಸ ಇನ್ನ ಏನ್ ಬೇಕು ನಿನಗೆ ಹೇಳ. ಯಪ್ಪ ಮಾಸ್ತರ, ನಿನ್ನ ಕೈಯಾಗ MA BA ಮುಗಿಸಿದ ಹುಡುಗರು ME ಕಾದ್ರ ಭಾಳ ಚಲೋ ಇತ್ತು. ಅಲ್ಲೋ ಮಾಸ್ತರ, ನೀ ಏನು MA BA ಕಲ್ಸಿಲ್ಲ ಹುಡುಗರಿಗೆ, ಅವರೆಲ್ಲ ಏನು ಮಾಡಿದ್ರಪ್ಪ ಒಂದಿನ ಅಂದ್ರ ಇಲ್ಲಿ ಬಂಗಾಳ ಕಟ್ಟಿ ಕೂತಿರಪ್ಪ. ನಾನು ಸುಮ್ಮ ಹಿಂಗ ಉಣ್ಯಾಗ ಹಾಸಿ ಒಂದು ಅರ್ಧ ಸಿಂಗಲ್ ಟಂಕಿ ಅಂಗಡಿಯಾಗ ಚಾ ಕುಡಿಬೇಕು ಬರ್ಲಾಕತ್ತಿದ್ನೆ. ನಾನು ನೋಡಿ ಕಿಸಕ್ಕಂತ ಹೊಲ ಕಿಸದ್ಬಿಟ್ರು ಮಾಸ್ತರ. ಏ ಬಸಟ್ಟಿ, ಅದು MA ಮುಗಿಸಿದ ಮೊದ್ಲೇ ವಿಷಯ ಬಸಟ್ಟಿ ಅದ. ಏ ಮಾಸ್ತರ, ಅದ್ರ ಲೆಕ್ಕಕ್ಕ ನಾನು ಒಂದು ಉತ್ತರ ಹೇಳಿದ್ ನೋ ಮಗನ ಪಟ್ನ. ಏನತ್ತ? ಕೈ ಮುಂದೆ ಏನೈತಿ? ಯಾವ ಲೇವ ಕೈ ಮುಂದೆ ಏನಿರ್ತತಿ? ನೀವ್ರು ನಿಂತಿರ ನೀರ್ ತೊಯ್ಕೊಂಡ್ರೆ ಸರಿ ಆಗ್ತದ ನೋಡ್ ಮಾಸ್ತರ್ ನಿಮ್ಮ ಹೆಸರಲ್ಲಿ. ಅಲ್ಲೋ ಮಾಸ್ತರ, ನಿನ್ನ ಕೈ ಮುಂದ ಬಂಗಾಳಿ ಗಿಡ ನಿಂತೈತಿ, ನಿಮ್ ಶಿಷ್ಯರ ಕೈ ಮುಂದ ನಾವು ನಿಂತೀವಿ. ಯವ್ವ ಬಂಗಾರವ್ವ, ಖಾಲಿ ಮಾಡಿ ಇಲ್ಲಿ ಜಾಗ. ಚಟ್ರ ಸ್ವಲ್ಪ ತಡ್ರಿ, ಹಂಗ ಮಾಡ್ಬೇಡ್ರಿ. ನೀವೇನ ಬೈಕೊಳ್ಳೋ ತಂದ್ರಿಲ್ಲ, ಆ ಬೈಕೊಳ್ಳೋ ಕೈ ಮುಂದಿರೋದ್ರ ಬಾಯ್ರಿ. ಬರೀ ಮಾಸ್ತರ, ಅದಕ್ಕೆ ಹಿರಿಯರು ಹೇಳ್ತಾರಲ್ಲ ಮಾಸ್ತರ, ಓದಿದವಾಗ ಓದಿ ಸಿಗುದಿಲ್ಲತ್ತ, ಹಾಡಿದವಾಗ ಹಾಡಿ ಸಿಗುದಿಲ್ಲತ್ತ. ಅಲ್ಲೋ ಮಗನ, ಇಟ್ಟದ ಮಾಸ್ತರ ಆಗಿಟ್ಟು ಶಾಣೆ ಆಗಿ ಹುಡುಗರಿಗೆ ಒಂದು ಇಟ್ಟು ಕೌಕಾಬಲ್ಲಿ ಹೇಳ್ಯಾನ ಮಗನ ಯಾವಾಗಾರ. ನಾ ಮೊದಲಿಗೆ ನಾ ಮೊದಲಿಗೆ ಹೇಳಿಕೊಟ್ಟಿದ್ದು ಕಬಳ್ಳಿ. ಹಂಗಾರ ಮಾಸ್ತರ ಒಂದು ಬಳ್ಳಿಗಳು ಓದಿ ಹೇಳಿ ನಾವು ಎಷ್ಟು ಶಾಣೆ ಅದ ಅಂತ ಗೊತ್ತಾಗತ್ತಿ. ಹೇಳ್ತಾನೆ ಕೇಳ. ರ ಟ ಈ ಕ ಬರೀ ಇನ್ನು ಮೂಲಾಕ್ಷರಗಳ ಹೇಳೋ ಮರ ಕೂತು ಮಂದಿ ತಿಳಿಲಿ. ಕ ಕ ಕಿ ನೀರು ತೊಯ್ಕೊಂಡ್ರೆ ಸರಿ ಆಗ್ತದೆ ನಮ್ಮ ಮಾಸ್ತರ ನಿನ್ನ ಹೆಸರಲ್ಲಿ. ಅಲ್ಲೋ ಮಾಸ್ತರ, ನೌಕರಿ ಮಾಡ್ಲಾಕತ್ತೀನಿ ಅಂತೇಳಿ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಿ ಲಂಚ ಕೊಟ್ಟು ಪಾಸ್ ಆಗಿ ಇನ್ಸ್ಪೆಕ್ಟಿ ಮ್ಯಾಗಿನ ನಂಬರ್ ಗೊತ್ತಿಲ್ಲ ಕ್ಯಾನ್ಸರ್ ಆಗಿರ್ಲಿ. ನಿಮ್ಮಂತ ಮಾಸ್ತರ್ಗಳ ಜಾಕೆಟ್ ಹಾಕೊಂಡ ಎಲ್ಲಿ ಅಡಿಕೆ ತಿನ್ನಾಕ ಮಕ್ಳು ಒಂದು ಬಕೆಟ್ ಇಟ್ಕೊಂಡಲ್ಲೇ ಮಗನ ಹೈಸ್ಕೂಲ್ ಕ್ಲಾಸ್ ಹುಡುಗರು ರೇಟ ಈಗ ಕಲಿಯಾಕೈತಾವ. ಇಲ್ಲಿ ಬಿಡ್ರಿ ಈಗ ಮಾಸ್ತರ, ಇದು ಮೀ ಯಾಕೋ ನಮ್ದ ಇದು ಆಗೈತಿ, ಯಾಕೆ ಭಾಳ ಮಾತಾಡತ್ತೀರಿ? ಬಿಟ್ಟು ಬಿಡ್ರಿ ಹೋಗಿ. ಹಲೋ ಯಪ್ಪ, ಈ ಮಾಸ್ತರ್ಗ ನೆಟ್ಟಾಗ ಓದಾಕ ಬರೋದಿಲ್ಲ, ಇನ್ನು ಕೈಯಪ್ಪ ಹುಚ್ಚು ಅಂತ ಇರ್ತಾರೋ ಯಪ್ಪ ಈ ಸಿದ್ಧ ಮಗನ ಪ್ಯಾತ. ಯವ್ವ ಬಂಗಾರಿ, ಏನಪ್ಪ? ಮಹಾತ್ಮರ ಆಶೀರ್ವಾದವಾ. ಯವ್ವ ಬಂಗಾರಿ, ಮಾಸ್ತರ ಶರಣ ಹೇಳಿ ನಾವು ನಡಿನೋ.